ಪ್ರತಾಪ್ ಅಲ್ಲಿ ಎಂಟ್ರಿ ಮಾಡ್ಕೊಂಡಿದ್ದಾರೆ. ತಗೊಳ್ಳಿ 144 ರಂಗನಾಥ್, ಯಾರು ಜೆಡ್ ಪಿ ರಂಗನಾಥ್ ಅವ್ರದ್ದು ಎಂಟ್ರಿ ಇದೆ. ತಗೊಳ್ಳಿ ಈಗ ಇಲ್ಲಿದೆ ನೋಡಿ 85 ಇವ್ರದ್ದು ಹೆಂಗ್ ಬಂತು, ಇನ್ನ ಇದೆ 152 ಹೆಂಗ್ ಬಂತು ಸರ್? ನಮ್ದು ಇದು ಹೇಳ್ಬಾರ್ದ? ನಮಗೂ ಎಷ್ಟು ಯಾವಾಗ ಕೊಟ್ಟಿದ್ದೀರಾ ಇದು? ಇಷ್ಟೇನು ಬರುತ್ತೆ ಯಾವಾಗ ಕೊಟ್ಟಿದ್ದೀರಾ? ನಮಸ್ಕಾರ ವೀಕ್ಷಕರೇ, ಗೌರಿಬಿದನೂರು ಸರ್ಕಾರದ ಉಚಿತ ನೆಲೆಗಡಲೆ ವಿತರಣೆಯಲ್ಲಿ ರೈತರಿಗೆ ತಾರತಮ್ಯ ಮಾಡುತ್ತಿರುವ ಅಧಿಕಾರಿಗಳು. ನಗರಗೆರೆ ಹೋಬಳಿಯ 38 ಹಳ್ಳಿಗಳ ರೈತರು, ವೃದ್ಧರು, ಮಹಿಳೆಯರು ಪ್ರತಿದಿನ ರೈತ ಸಂಪರ್ಕ ಕೇಂದ್ರದ ಬಳಿ ಬಂದು ದಿನವಿಡೀ ಕಾದು ಕಾದು ವಾಪಸ್ಸು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೈತರಿಗೆ ಉಚಿತವಾಗಿ ನೀಡಬೇಕಾದ ನೆಲಗಡಲೆಯ ಜೊತೆಗೆ 500 ರೂಪಾಯಿಗಳನ್ನ ನೀಡಿ ಔಷಧಿ ತೆಗೆದುಕೊಂಡರೆ ಮಾತ್ರ ನೆಲಗಡಲೆ ನೀಡುತ್ತೇವೆ, ಇಲ್ಲವಾದಲ್ಲಿ ನಾವು ನೀಡುವುದಿಲ್ಲ, ಇದು ಕಡ್ಡಾಯವಾಗಿ ತೆಗೆದುಕೊಳ್ಳಬೇಕೆಂದು ಅಧಿಕಾರಿಗಳು ರೈತರಿಗೆ ಒತ್ತಾಯಪೂರ್ವಕವಾಗಿ ನೀಡುತ್ತಿದ್ದಾರೆ. ನೀಡಿದ ಔಷಧಿಯನ್ನ ಹೇಗೆ ಬಳಸುವುದು ಎನ್ನುವುದನ್ನ ಸಹ ಯಾರೂ ನಮಗೆ ತಿಳಿಸುತ್ತಿಲ್ಲ ಎಂದು ರೈತರು ಹೇಳುತ್ತಿರುವುದು. ನಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಸುಮಾರು 8 ದಿನಗಳಿಂದ ಅಲೆದಾಡುತ್ತಿದ್ದರೂ ಸಹ ಯಾವುದೇ ರೀತಿಯ ಕ್ರಮ ವಹಿಸದೆ ಅಧಿಕಾರಿಗಳು ತಮಗೇನು ತಿಳಿಯದ ರೀತಿಯಲ್ಲಿ ವರ್ತಿಸುತ್ತಿರುವುದು ತುಂಬಾ ದಯನೀಯ ಎಂದು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕೊಡೋದಿಲ್ಲ ಅಂತ ಹೇಳಿದ್ರೆ ಬರ್ತಾ ಇರಲಿಲ್ಲ. ಉತ್ತಮವಾದ ಫಸಲು ಬರುತ್ತದೆ ಎಂದು ಯೋಚಿಸಿ ರೂಪಿಸಿರುವ ಈ ಯೋಜನೆಯನ್ನ ಕೆಲವು ಅಧಿಕಾರಿಗಳು ತಮ್ಮ ಸ್ವಲಾಭಕ್ಕಾಗಿ ರೈತರಿಗೆ ತೀವ್ರ ಅನ್ಯಾಯ ಮಾಡಿ ಬಲಿಷ್ಠರಿಗೆ, ಉಳ್ಳವರಿಗೆ, ರಾಜಕೀಯ ಹಿನ್ನೆಲೆ ಇರುವವರಿಗೆ ಮಾತ್ರ 3 ಮೂಟೆ ಕಡಲೆಕಾಯಿ ನೀಡಿ ರೈತರಿಗೆ ಮಾತ್ರ ತಲಾ 1 ಮೂಟೆ 2 ಮೂಟೆ ವಿತರಿಸಲಾಗುತ್ತಿದೆ. ನಾವು ಇದರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ನಮಗೆ ಮೇಲಾಧಿಕಾರಿಗಳು ಸೂಚಿಸಿದ ಹಾಗೆ ಮಾಡುತ್ತೇವೆ, ನಮ್ಮ ಕೈಯಲ್ಲಿ ಏನೂ ಇಲ್ಲ ಎಂದು ತಮಗೇನು ತಿಳಿಯದ ರೀತಿಯಲ್ಲಿ ವರ್ತಿಸುತ್ತಿರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಈಗ ಇಸ್ಕೊಂಡವ್ರೆ ತೆಗೀರಿ ಲಿಸ್ಟ್. ಮಂಗಳವಾರ ಕೊಟ್ಟು ಹೋಗಿರೋದು ನಾನು. ನಗರಗೇರದೆ ಬರೋದು, ಬೇರೆದು ಇಲ್ಲಿಂದ ತರಲ್ಲ. ಫೈನಳ್ಳಿ ಲಕ್ಷ್ಮೀನಾರಾಯಣಪ್ಪ ಇದು ತೆಗೀರಿ. ನಗರಗೇರ ಗ್ರಾಮದ ತೆಗೀರಿ ಲಕ್ಷ್ಮೀನಾರಾಯಣಪ್ಪ. ಎಲ್ಲೂ ಇಲ್ಲ ಅಲ್ಲಿ ಲೀಸ್ಟ್ ಅಲ್ಲಿ ಒಂದು ಇಲ್ಲ. ನಮ್ ಜೊತೆಗೆ ಮುಸ್ತಣ್ಣ ತಗೊಂಡು ಹೋಗ್ರೆ ಮತ್ತೆ ನಮ್ಮ ಬಾವರ್ಗೂ ಕೊಡ್ಬೇಕು, ನಮಗೂ ಕೊಡ್ಬೇಕು. ನಮ್ದೇನೋ ಕೊಡಲ್ಲ ಅಂತ ಆಗಿರಲ್ಲ. ತಗೊಂಡಿದ್ದೆ ನೀವೆಲ್ಲಾನು ತಿರ್ಕೊಂಡು ಮತ್ತೆ ತಗೋಬೇಕಾಗತ್ತೆ. ನಾವು ಒಂದ್ಸತಿ ಕೊಟ್ಟು ಇನ್ನೊಂದ್ಸತಿ ತಗೋದು ಅಂತಾರೆ ನೀನು. ಸರ್ ಈಗ ಅಪ್ಲಿಕೇಶನ್ ತಗೊಂಡ್ರೆ ಇದು ಕೊಡ್ತಾ ಇದ್ರ ಅಕ್ಲಾಜ್ಮೆಂಟ್ ಏನು ಕೊಟ್ಟಿಲ್ಲ ಸರ್. ತಗೊಂಡಾಗ ಅಕ್ಲಾಜ್ಮೆಂಟ್ ಅನ್ನು ಇಶ್ಯೂ ಮಾಡ್ತಾ ಇದೀರಾ? ಯಾವ್ದು ಕೊಟ್ಟಿಲ್ಲ. ಕೊಡ್ಬೇಕಲ್ಲ ಸರ್ ಅದು. ಏನಕ್ಕೆ ಮಾಡಿಲ್ಲ ನೀವೇ ಕೇಳಿ ಸರ್. ನಾವು ಕೇಳಿ ಸಾಕಾಗೋಗಿದೆ. ನೀವೇ ಕೇಳಿ ಯಾಕೆ ರೌಂಡ್ ಅಪ್ ಮಾಡಿರೋದು, ರಿಸೀವ್ ಆಗಿದೆ ಅಂತ ನಮ್ಗೆ ಕನ್ಫರ್ಮೇಶನ್ ಬೇಕಲ್ಲ. ಯಾವ್ದು ಸರ್ ಸರ್ 106 107 ಹೆಂಗ್ ಬಂತು? ಚೆಕ್ ಮಾಡಿದ್ವಿ, ಅವ್ರು ಬಂದ್ಬಿಟ್ಟು ಬಂದಾಗ ನೀವು ಕೇಳಿ, ನೀವು ಕೇಳಿ. ಈಗ ಈ ಸೀರಿಯಲ್ ಅವ್ರು ಯಾರು ಇರ್ಲಿಲ್ವಾ ಸರ್? ಸರ್ ನಿನ್ನೆ ಅಪ್ಲಿಕೇಶನ್ ಅವ್ರು ಯಾರು ಸೀರಿಯಲ್ ಆಗಿರ್ಲಿಲ್ವಾ ಇಲ್ಲಿ? ಅಂದ್ರೆ ಇವ್ರು ಚೆಕ್ ಮಾಡ್ದಂಗೆ ನೀವು 100ನೇ ನಂಬರ್ ಚೆಕ್ ಮಾಡಿದ್ರೆ ಅವ್ರದ್ದು OTP ಬಂದಿದೆ. ಇವ್ರು ಯಾರು ಚೆಕ್ ಮಾಡಿಲ್ಲ. ಚೆಕ್ ಮಾಡ್ಬೇಕಲ್ಲ ನೀವು. ಅವ್ರು ಯಾರು ಕೊಟ್ಟಿದ್ದು ಅವ್ರ ಹೆಸರು ಐತಿದ್ದು ಗಣ್ಯ ವ್ಯಕ್ತಿಗಳ ರೈತರನ್ನು ನೀವೇ ತಿಳ್ಕೊಂಡು
ನಮ್ ಜಮೀನಿಗೆ ತೋರಿಸ್ತೀನಿ. ಬನ್ನಿ ML ಚೋಳಸಟ್ಟಳ್ಳಿ ಗ್ರಾಮದಲ್ಲಿ 50 ಹೆಕ್ಟೇರು, ಜೇಕುತ್ತದಲ್ಲಿ 40 ಹೆಕ್ಟೇರು, ಚಿಕ್ಕಮನೆಹಳ್ಳಿಯಲ್ಲಿ 10 ಹೆಕ್ಟೇರು, ಮುದ್ಲಹಳ್ಳಿಯಲ್ಲಿ 5 ಹೆಕ್ಟೇರು, ನಲ್ಲಹಳ್ಳಿಯಲ್ಲಿ 15 ಹೆಕ್ಟೇರು ಮತ್ತು ಮುನ್ನೋಡು ಪಂಚಾಯತ್ನಲ್ಲಿ 10 ಹೆಕ್ಟೇರು, ಒಟ್ಟು 250 ಹೆಕ್ಟೇರ್ ತೊಗೊಳ್ತಾ ಇದ್ವಿ ಈ ಪ್ರದೇಶದಲ್ಲಿ. ಮತ್ತು ದೀಪಾವಳಿ ಹೋಬಳಿಯಲ್ಲಿ ತೊಗೊಂಡಾಗ ನಕ್ಕಳ್ಳಿ ಹೆಕ್ಟೇರ್ ಪ್ರದೇಶದಲ್ಲಿ ನಗರದಲ್ಲಿ ತೊಗೊಳ್ತಾ ಇದ್ವಿ. ನಗರಗೆರೆ ಹೋಬಳಿಯಲ್ಲಿ 250 ಹೆಕ್ಟೇರ್ ಗ್ರಾಮದಲ್ಲಿ ತೊಗೊಳ್ತಾ ಇದ್ವಿ. ಈಗ 250 ಹೆಕ್ಟೇರ್ ಅಂದರೆ ನಗರಗೆರೆ ಹೋಬಳಿಯಲ್ಲಿ ಜಾಸ್ತಿ ವಿಸ್ತೀರ್ಣ ಇದೆ. ಪ್ರತಿಯೊಬ್ಬ ರೈತರು ಬರ್ತಾರೆ, ಬಂದವ್ರಿಗೆ ಎಲ್ರಿಗೂ ನೀಡ್ತೀರಾ? 250 ಎಕರೆಗೆ ಮಾತ್ರ ನೀಡ್ತೀರಾ? ಗ್ರಾಮಗಳು ಮಾಡಿದ್ರು, ಈ ಗ್ರಾಮಗಳಲ್ಲಿ ಮಾತ್ರ ಎಲ್ಲರಿಗೂ ಕೊಡ್ತೀವಿ. ಆ ಗ್ರಾಮಗಳಲ್ಲಿ ಈಗ ವಾಡದಸಳ್ಳಿ ಗ್ರಾಮದಲ್ಲಿ ಎಷ್ಟು ಎಕರೆ ತೊಗೊಂಡಿದ್ದೀರಾ ನೀವು? ವಾಡದಸಳ್ಳಿ ಗ್ರಾಮದಲ್ಲಿ ಹಾಂ, ಒಟ್ಟು 50 ಹೆಕ್ಟೇರ್ ಬರುತ್ತೆ. 50 ಹೆಕ್ಟೇರು. ಕೃಷ್ಣಾಪುರ ಮತ್ತು ವಾಡದಸಳ್ಳಿ ಗ್ರಾಮ. ಈಗ ನೀವು ಸದರಿ ಈ ಸರ್ವೆ ನಂಬರ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ? ಸುಮ್ಮನೆ ರೈತರು ನಾವೇ ಬಿತ್ತನೆ ಮಾಡ್ತೀವಿ ಅಂತ ಹೇಳಿ ಬರ್ತಾವೆ. ಈಗ ಪ್ರತಿಯೊಬ್ಬರು ಬರ್ತಾ ಇದಾರೆ ರೈತರು. ವಾಡದಸಳ್ಳಿ ಆಗಲಿ ಸುತ್ತಮುತ್ತ ಎಲ್ಲ ಹಳ್ಳಿಗಳಲ್ಲೂ ಪ್ರತಿಯೊಬ್ಬರು ರೈತರು ಬರ್ತಾ ಇದಾರೆ, ನಾವು ಬಿತ್ತನೆ ಮಾಡ್ತೀವಂತ. ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ಪ್ರಕಾರ ಕೊಡೋಕ್ಕಾಗುತ್ತಾ? ಬರೋ ರೈತರಿಗೆಲ್ಲ ಕೊಡ್ತೀರಾ? ಈ ಯೋಜನೆಯಲ್ಲಿ ಅಪ್ ಟು 1 ಹೆಕ್ಟೇರ್ 2 ಹೆಕ್ಟೇರ್ ಜಮೀನು ಇತ್ತಂದ್ರೆ ಒಬ್ಬ ರೈತನಿಗೆ ಗರಿಷ್ಠ 120 ಕೆಜಿ ಕೊಡತಕ್ಕ ಸೌಲಭ್ಯ ಇದೆ, ಅವಕಾಶ ಇದೆ. ಬಟ್ ಇಲ್ಲಿ ರೈತರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಅದು ನಂಬರ್ ಆಫ್ ಕೆಜಿಸ್ ಲಿಮಿಟ್ ಮಾಡಿದ್ದೀವಿ. ಕಡಿಮೆ ಜಮೀನು ಇತ್ತಂದ್ರೆ ಮಿನಿಮಮ್ 20 ಕೆಜಿ, ಜಾಸ್ತಿ 40 ಕೆಜಿ, ಮ್ಯಾಕ್ಸಿಮಮ್ 60 ಕೆಜಿ ಕೊಡ್ತೀವಿ. ಈಗ ನಂಬರ್ ಆಫ್ ರೈತರು ಫಲಾನುಭವಿಗಳು ಜಾಸ್ತಿ ಇರೋದ್ರಿಂದ ಅದನ್ನ 40 ಕೆಜಿ ಲಿಮಿಟ್ ಮಾಡ್ತೇವೆ. ಈಗ ಬಂದಿರೋ ಅಂತ ಎಲ್ಲ ರೈತರಿಗೂ ಕೊಡ್ತಾ ಇದ್ರ ನೀವು? ಬಟ್ ಕನಿಷ್ಠ 7 ಕುಂಟೆ ಆದ್ರೆ ಇಲ್ಲ ಬರ್ತದೆ ಒಬ್ಬ ರೈತನಿಗೆ. 7 ಕುಂಟೆ ಅಲ್ಲ 17 ಕುಂಟೆ ಇದೆ. 17 ಕುಂಟೆ. ಯಾಕಂದ್ರೆ 1 ಕುಂಟೆಗೆ 1 ಕೆಜಿ 20. ಈಗ 5 ಎಕರೆ ಪಾಣಿ ಕೊಟ್ರೆ 5 ಎಕರೆ ಕೊಟ್ಟರೆ ನಾವು ಮ್ಯಾಕ್ಸಿಮಮ್ 2 ಕೆಜಿ 2 ಬ್ಯಾಗ್ ಆದರೆ 40 ಕೆಜಿ ಕೊಡ್ತೀವಿ. 2 ಬ್ಯಾಗ್ ಕೊಡ್ತೀರಾ? ನಂಬರ್ ಫಲಾನುಭವಿಗಳು ಜಾಸ್ತಿ ಕಡಿಮೆ ಇತ್ತಂದ್ರೆ ನಾವು ಜಾಸ್ತಿ ಕೊಡೋಕ್ಕೆ ಅದೆಲ್ಲ ಅವಕಾಶ ಇದೆ. ಏನಪ್ಪ ರೈತ ಫಲಾನುಭವಿಗಳು ಜಾಸ್ತಿ ಇದಾರಲ್ಲ, ಅದಕ್ಕೆ ನಂಬರ್ ಬ್ಯಾಗ್ಸ್ ಕಡಿಮೆ ಮಾಡಿದ್ದೀವಿ. ಈಗ ಸರ್ಕಾರದಿಂದ ಸುತ್ತೋಲೆ ಏನಿದೆ ಸರ್, ಎಷ್ಟು ಕೊಡ್ಬೇಕಂತ? 1 ಹೆಕ್ಟೇರ್ 1 ಪ್ರದೇಶ 2 ಎಕರೆ ಜಮೀನು ಇತ್ತಂದ್ರೆ 120 ಕೆಜಿ ಕೊಡೋ ತನಕ ಅವಕಾಶ ಇದೆ. ಜಂಟಿ ಇದೆ, ಜಂಟಿದನ್ನು ಕೊಡ್ತೀವಿ. ಅದೇ ಕನಿಷ್ಠ ಮಿನಿಮಮ್ 20 ಕುಂಟೆ 17 ಕುಂಟೆ ಇರಬೇಕು. 17 ಕುಂಟೆ ಮೇಲೆ ಎಷ್ಟು ಕೊಡ್ತೀವಿ. ಸರಿ, ಈಗ ನಿಮಗೆ ನಿಮ್ಮ ಸುತ್ತೋಲೆ ಪ್ರಕಾರ ನೀವು ಕೊಡ್ತಾ ಇದ್ದೀರಲ್ಲ, ಮತ್ತೆ ಇದೆಲ್ಲ ಸಮಸ್ಯೆಗಳಾಗ ಸರ್ ಇಲ್ಲಿ? ಗೌರ್ಮೆಂಟ್ ಆಫ್ ಇಂಡಿಯಾ ಆಪ್ ಇದೆ, ಕೃಷಿ ಮ್ಯಾಪ್ ಅಂತ ಆಪ್ ಅಂತದೆ. ಇದರಲ್ಲಿ ಏನಪ್ಪ ಅಂತಂದ್ರೆ ರೈತರ ಮೊಬೈಲ್ಗೆ ಅಲ್ಲೇ ರೈತನೇ ತಗೋಬೇಕಂತ. ಈ ಬಗ್ಗೆ ಸ್ಥಳೀಯ ರೈತರಾದ ನಳಿನಿ ಮತ್ತು ಲಕ್ಷ್ಮಿ ಮಾತನಾಡಿ, ನಾವು ಸುಮಾರು 7 ದಿನಗಳ ಹಿಂದೆ ದಾಖಲೆಗಳನ್ನ ನೀಡಿದರೂ ಸಹ ನಮಗೆ ನೆಲೆಗಳಲ್ಲೇ ಬೀಜ ನೀಡುತ್ತಿಲ್ಲ. ನಮ್ಮ ಹಿಂದೆ ಬಂದವರಿಗೆಲ್ಲ ವಿತರಿಸಲಾಗಿದೆ. ನಾವು ಕೇಳಿದರೆ ಮಾತ್ರ ನೀವು ಈಗ ಮತ್ತೆ ಹೊಸದಾಗಿ ದಾಖಲೆಗಳನ್ನ ನೀಡಿದ ಮೇಲೆ ನಿಮಗೆ OTP ಬರುತ್ತಿಲ್ಲವೆಂದು ಅವರಿಗೆ ಬೇಕಾಗಿರುವಂತವರಿಗೆ ಯಾವುದೇ ಅಡ್ಡಿ ಅಡಚಣೆ ಇಲ್ಲದೆ ನೀಡುತ್ತಿದ್ದಾರೆ. ಇನ್ನು ರೈತರು ಯಾರೇ ಬಂದರೂ ಸಹ ತಾಂತ್ರಿಕ ದೋಷ ಇದೆ, ನೆಟ್ವರ್ಕ್ ಇಶ್ಯೂ ಇದೆ ಅಂತ ಹಲವಾರು ಕಾರಣಗಳನ್ನು ಹೇಳಿ ರೈತರನ್ನ ಯಾಮರಿಸುತ್ತಿದ್ದಾರೆ. ಆದುದರಿಂದ ಇದಕ್ಕೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಬಂದು ಇಲ್ಲಿನ ಸಮಸ್ಯೆಯನ್ನ ಬಗೆಹರಿಸಬೇಕು. ಇಲ್ಲವಾದಲ್ಲಿ ಎಲ್ಲ ರೈತರು ರೈತ ಸಂಪರ್ಕ ಕೇಂದ್ರದ ಮುಂದೆ ಪ್ರತಿಭಟನೆಯನ್ನ ಮಾಡುವುದಾಗಿ ತಿಳಿಸಿದರು. ಮನೆ ಬಂದಿರೋದು ಒಂದೇ ಮೂಟೆನ ಇವಾಗ ಕೊಡಲ್ಲ ಅಂತ ಅದಕ್ಕೆ ನಮ್ಮ ಕಾರಣ ಹೇಳ್ಬೇಕು ಅಷ್ಟೇ. ಫಸ್ಟು ದಿನ ಫಸ್ಟ್ ಬೆಳಗ್ಗೆ 10 ಗಂಟೆಯಿಂದ 2 ಗಂಟೆವರೆಗೂ 1 ಮೂಟೆ ಕೊಟ್ಟಿದ್ದಾರೆ. ತಿರು ಮಧ್ಯ 2 ಗಂಟೆ ಮೇಲೆ 3 ಮೂಟೆ ಕೊಟ್ಟಿದ್ದಾರೆ. ತಿರು ನಿನ್ನೆ 2 ಮೂಟೆ ಕೊಟ್ಟಿದ್ದಾರೆ. ಅದೇ 1 ಮೂಟೆ 2 ಮೂಟೆ 3 ಮೂಟೆನಾ? ಮಾಡಿದ್ರ ನೀವು ಕೇಳಿದ್ರೆ ಏನು ಹೇಳಿದ್ರು? ಅಕ್ಲಾಜ್ಮೆಂಟ್ ಏನು ಕೊಟ್ಟವ್ರ? ಅಲ್ಲ, ನಿಮಗೇನು ಅಕ್ಲಾಜ್ಮೆಂಟ್ ಏನು ಕೊಟ್ಟಿಲ್ಲ? ಏನು ಕೊಟ್ಟಿಲ್ಲ. ನಿಮ್ಮ ಜೊತೆ ಕೊಟ್ಟಿರೋದೆಲ್ಲ ಲೀಸ್ಟ್ ಇದೆ, ನಿಮ್ದಿಲ್ಲ? ಅವ್ರದೆಲ್ಲ ಹೋಗಿದೆ. ಎಷ್ಟು ಕೊಟ್ಟವ್ರ? ಒಂದು ಎಕರೆ ಲೆಕ್ಕದಲ್ಲಿ ಕೊಟ್ಟವ್ರ, ಆಧಾರ್ ಕಾರ್ಡ್ ಲೆಕ್ಕದಲ್ಲಿ ಕೊಟ್ಟವ್ರ? ಅವ್ರು ಎಷ್ಟು ಕೊಟ್ರೆ ಅಷ್ಟು ತಗೊಂಡು ಹೋಗ್ತಾ ಇದ್ದೀರಾ? ದುಡ್ಡೇನ ತಗೊಂತವ್ರ? ಅಮೌಂಟ್ ಏನೋ ತಗೊಂತವ್ರ ಕಳ್ಳೆಕಾಯಿ ಕೊಡಕ್ಕೆ? ಎಷ್ಟು ಇಸ್ಕೊಂತಾರೆ? ಏನಕ್ಕೆ 500 ರೂಪಾಯಿ? 500 ಏನ ಕೊಡ್ತಾವ್ರ? 500 ರೂಪಾಯಿಗೆ ಮುಂದೆ ಕೊಟ್ಟವ್ರೆ ಕೃಷ್ಣಮೂರ್ತಿ ಕಿಟ್ಟಿ, ಗೌರಿಬಿದನೂರು. ಹೆಚ್ಚಿನ ಮಾಹಿತಿಗಾಗಿ News 21 ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.